ನಮಸ್ತೆ ವೀಕ್ಷಕರೇ, ನೋಡಿ, ನಿಮ್ಮ ಸತಿಪತಿ ಕಲಹ ಆಗ್ತಾ ಇದ್ರೆ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕಲಹ ವೈಮನಸ್ಸುಗಳಾಗಿ ಕಿರಿಕಿರಿ ಆಗ್ತಾ ಇದ್ರೆ, ಅಥವಾ ನಿಮ್ಮ ಪ್ರೇಮ ವಿಚಾರದಲ್ಲಿ ವೈಮನಸ್ಸುಗಳು ಕಿರಿಕಿರಿ ತೊಂದರೆಗಳಾಗ್ತಾ ಇದ್ರೆ, ವೀಕ್ಷಕರೇ, ಶುಕ್ರವಾರ, ಆಷಾಢ ಶುಕ್ರವಾರ 2ನೇ ವಾರ ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ಏನು ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನು ಸಮಸ್ಯೆಗಳಾಗ್ತದೆ, ಕಿರಿಕಿರಿ ವೈಮನಸ್ಸುಗಳು ಜಗಳ ಆಗ್ತದೆ, ಅಥವಾ ನಿಮ್ಮ ಪ್ರೇಮ ವಿಚಾರದಲ್ಲಿ ಕಿರಿಕಿರಿ ವೈಮನಸ್ಸುಗಳಾಗಿ ದೂರ ಆಗ್ತದೆ, ಅಂಥವ್ರು ಸಂಪೂರ್ಣವಾಗಿ ನಿಮ್ಮ ಹತ್ರ ಆಗ್ತಾರೆ. ನೋಡಿ, ಏನು ಮಾಡಬೇಕಪ್ಪ ಅಂತಂದ್ರೆ 3 ವಸ್ತು ತಗೋಬೇಕು. ಯಾವುದಪ್ಪ ಅಂತಂದ್ರೆ ಹಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ತಗೊಳ್ಳಿ, ಮತ್ತು ಅರಿಶಿನ ಕುಂಕುಮವನ್ನು ತಗೋಬೇಕು. ಈ 3 ವಸ್ತುವನ್ನು ತಗೊಂಡು ಏನು ಮಾಡಬೇಕು, ಮಿಶ್ರಣ ಮಾಡಿ, ಆ ಎಣ್ಣೆಯಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ ಮಿಶ್ರಣ ಮಾಡಿ ಶುಕ್ರವಾರ ಬೆಳಗ್ಗೆ ಅಥವಾ ಶುಕ್ರವಾರ ಸಂಜೆ ಹೊತ್ತು ಯಾರು ನಿಮ್ಮಿಂದ ದೂರ ಹೋಗಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಏನು ನಿಮ್ಮ ದಾಂಪತ್ಯ ಜೀವನದಲ್ಲಾಗ್ಬೋದು, ನಿಮ್ಮ ಪ್ರೇಮ ವಿಚಾರಲಾಗ್ಬೋದು, ಯಾರು ದೂರ ಹೋಗ್ತದೆ ಅವ್ರ ಹತ್ರ ಹೋಗ್ಬಿಟ್ಟು ಆ ಕುಂಕುಮವನ್ನು, ಏನು ಮಿಶ್ರಣ ಮಾಡಿರುವಂಥ ಕುಂಕುಮವನ್ನು ನಿಮಗೆ ಹಣೆಗೆ ಹಚ್ಕೋಬೇಕು. ಅಂದರೆ ಅವರ ಕೈಯಿಂದ ಹಚ್ಕೋಬೇಕು. ಅಂದರೆ ಹಚ್ಚೋಕ್ಕಿಂತ ಮುಂಚೆ ನಾನು ಹೇಳಿದ ಮಂತ್ರವನ್ನು ಹೇಳಿ ಆ ತಿಲಕವನ್ನು ಹಚ್ಕೊಳ್ಳಿ ಸಾಕು ವೀಕ್ಷರೇ. ನಿಮ್ಮ ಜೀವನದಲ್ಲಿ ನೀವು ಬೇಡ ಅಂದ್ರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯಾವುದಪ್ಪ ಮಂತ್ರ ಅಂತಂದ್ರೆ ಓಂ ನಮೋ ದೇಹಿ ಆಕರ್ಷಣ 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 ಅಂತ ಈ 3 ಬಾರಿ ಮಂತ್ರವನ್ನು ಹೇಳಿ ಆ ತಿಲಕವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳಿ ಸಾಕು ವೀಕ್ಷರೇ. ಏನು ನಿಮಗೆ ಸತ್ಯಪತಿ ಕಲಹ ವೈಮನಸ್ಸುಗಳಾಗಬಹುದು, ಇಲ್ಲ ನಿಮ್ಮ ಪ್ರೇಮ ವಿಚಾರ ಏನು ಸಮಸ್ಯೆ ಆಗ್ತದೆ, ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ ವೀಕ್ಷಕರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.